ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಇದರಿಂದ ಜನಸಾಮಾನ್ಯರು ತೊಂದರೆಗೀಡಾಗ್ತಿದ್ದಾರೆ. ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದ್ದು, ಇದು ಹೀಗೆ ಮುಂದುವರಿದಲ್ಲಿ ಈ ವ್ಯವಸ್ಥೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪಟ್ಟಣದ ತಾಲೂಕು ಕಚೇರಿಯ ವೃದ್ಧಾಪ್ಯ ವೇತನಕ್ಕಾಗಿ ಬಡ ಜನರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದಾರೆ. ಕಚೇರಿಯಲ್ಲಿ ನಾಳೆ ನಾಡಿದ್ದು ಎಂದು ಜನಸಾಮಾನ್ಯರನ್ನ ಅಲೆದಾಡಿಸುತ್ತಿದ್ದಾರೆ. ತಮ್ಮ ಹೆಸರಿಗೆ ಹಕ್ಕುಪತ್ರಗಳನ್ನು ಪಡೆದುಕೊಳ್ಳಲು ವರ್ಷಗಳಿಂದ ಅಲೆದಾಡುತ್ತಿದ್ದಾರೆ. ದೀನದಲಿತರು, ಬಡ ಜನರು ಪೊಲೀಸ್ ಇಲಾಖೆಗೆ ನಮಗೆ ತೊಂದರೆಯಾಗಿದೆ ಎಂದು ದೂರು ನೀಡಿದರೆ ಎಫ್ಐಆರ್ ಮಾಡಲು 2-3 ದಿನ ತೆಗೆದುಕೊಳ್ತಾರೆ. ಅದೇ ರಾಜಕಾರಣಿಯೊಬ್ಬರು ಕರೆ ಮಾಡಿದರೆ ಸಾಮಾನ್ಯ ಜನರ ವಿರುದ್ಧ ತಕ್ಷಣ ಎಫ್ಐಆರ್ ಮಾಡಿ ಬಂಧಿಸುತ್ತಾರೆ. ಪೊಲೀಸ್ ಇಲಾಖೆಯವರಿಗೆ ಬಂಡವಾಳಶಾಹಿಗಳನ್ನು ಹಿಡಿಯಲು ಶಕ್ತಿ ಸಾಮರ್ಥ್ಯವಿಲ್ಲದ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ದಲಿತ ಮುಖಂಡರು ಪೊಲೀಸರಿಗೆ ಕರೆ ಮಾಡಿ ನಾವು ನೀಡಿದ ದೂರು ಏನಾಯಿತು ಎಂದು ಪ್ರಶ್ನಿಸಿದರೆ, ನಮ್ಮ ದೂರವಾಣಿ ಸಂಖ್ಯೆಯನ್ನ ನಾವು ಯಾರ ವಿರುದ್ಧ ದೂರು ನೀಡುತ್ತಿರುತ್ತೇವೋ ಅಂತಹವರಿಗೆ ನೀಡ್ತಾರೆ ಮತ್ತು ಅವರಿಗೆ ನಿಮಗೆ ಇಂತಹ ದಲಿತ ಮುಖಂಡರು ನಿಮ್ಮ ವಿರುದ್ಧ ಎಫ್ಐಆರ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಹೇಳ್ತಾರೆ. ಇವರಿಗೆ ನಾಚಿಕೆಯಾಗುವುದಿಲ್ಲವೇ? ತಾಲೂಕಿನ ಬೀರಕನಹಳ್ಳಿ ಗ್ರಾಮದ ವೃದ್ಧೆಯೊಬ್ಬರು ಸರ್ಕಾರದಿಂದ ಮಂಜೂರಾಗಿದ್ದ ನಿವೇಶನದಲ್ಲಿ ಮನೆ ಕಟ್ಟಿಕೊಳ್ಳಲೆಂದು ಫೌಂಡೇಶನ್ ನಿರ್ಮಿಸಿದ್ದು, ಆಕೆ ಮನೆ ಕಟ್ಟದಂತೆ ಫೌಂಡೇಶನ್ ಧ್ವಂಸಗೊಳಿಸಿದ ವ್ಯಕ್ತಿಯ ವಿರುದ್ಧ ದೂರು ನೀಡಿದ್ದು, ಇದುವರೆಗೆ ಆ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸಿಲ್ಲ. ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ದುರಾಡಳಿತ ಕುರಿತು ಕರಪತ್ರ ಹಂಚಿ 27ನೇ ತಾರೀಕು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಮಂಜುನಾಥ್, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಪುಟ್ಟರಾಜು, ತಾಲೂಕು ಸಂಘಟನಾ ಸಂಚಾಲಕರಾದ ದೀಪು ಡಿಎಸ್ ಹಾಗೂ ಯಡಿಯೂರು ಲೋಕೇಶ್ ಇತರರು ಹಾಜರಿದ್ದರು. ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ ಮಾಡುವಾಗಿರ್ತಾರೆ. ನನಗೆ ಸೇರ್ತಕ್ಕಂಥ ಆಸ್ತಿಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿದರೆ ಶಾರದಮ್ಮ ಅವರು, ಅದರಿಂದ ನಾನು ನನ್ನ ಆಸ್ತಿ ರಕ್ಷಣೆಗಾಗಿ ನಾನು ಅದನ್ನ ಫೌಂಡೇಶನ್ ಅನ್ನ ಡೆಮಾಲಿಷ್ ಮಾಡಿದೆ, ನನ್ನ ಆಸ್ತಿ ರಕ್ಷಣೆ ಮಾಡ್ಕೊಳಕ್ಕಾಗಿ ಅಂತ. ಅದೇ ಬಿರುಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 38 ಕುರುವಳ್ಕೆ ಇನಾಮ್ ಜಮೀನು ಹೀರಾ ಬಿನ್ ರಾಜಾ ಎಂಬುವರಿಗೆ ಮಂಜೂರಾದ ಜಮೀನನ್ನ ಆ ಜಾಗದಲ್ಲಿ ಸುಮಾರು ಅನೇಕ ಮನೆಗಳಿದೆ. ಆ ಬಿರುಕನಹಳ್ಳಿ ಸರ್ವೆ ನಂಬರ್ 38ರಲ್ಲಿ ಅದ್ರಲ್ಲಿ ಶಾರದಮ್ಮ ಎಂಬುವರು ಒಂದು ಗುಡಿಸ್ಲು ಹಾಕಿದ್ರು ಒಂದು 10 ವರ್ಷದಿಂದ. ಆ ಗುಡಿಸ್ಲು ಬಿದೋಗ ಅಂತ ಬಂದಾಗ ಸರ್ಕಾರದಿಂದ ಮನೆ ಮಂಜೂರಾಗಿ ಆ ಮನೆ 1 ವರ್ಷದಿಂದ ಫೌಂಡೇಶನ್ ಹಂತದಲ್ಲಿ ಇರುತ್ತೆ. ಫೌಂಡೇಶನ್ ಹಂತದಲ್ಲಿ GPS ಆಗುತ್ತೆ, 49,000 ಸರ್ಕಾರದಿಂದ ಅನುದಾನ ಬರುತ್ತೆ, 49,000 ತಗೋತಾರೆ. ಈ ಮೋಹನ್ ನಾಯ್ಕ್ ಅವರು ಆಗ ಎಲ್ಲೂ ಅಬ್ಜೆಕ್ಷನ್ ಮಾಡಿರಲ್ಲ, ನಂದು ಜಾಗ ಅಂತ. GPS ಮಾಡುವಾಗ ಅಬ್ಜೆಕ್ಷನ್ ಮಾಡಿರಲ್ಲ, ಫೌಂಡೇಶನ್ ಆದಾಗ ಅಬ್ಜೆಕ್ಷನ್ ಮಾಡಿರಲ್ಲ, ಬೇರೆ ಖಾಲಿ ಇದ್ದಾಗಲೂ ಅಬ್ಜೆಕ್ಷನ್ ಮಾಡಿರಲ್ಲ, ಅವ್ರು ಗುಡಿಸ್ಲಾಕಿದ್ದಾಗಲೂ. ಈಗ ಏಕಾಏಕಿ ಒಂದು ವಾರದಿಂದ ಹೋಗಿ ಈ ಜಾಗ ನನಗೆ ಸೇರ್ಬೇಕು ಅಂತೇಳಿ ಆ ಫೌಂಡೇಶನ್ ನಲ್ಲಿ ಇದ್ದಂತ ಒಂದು ಲೋಡ್ ಎಂಸಂಡು 700-800 ಇಟ್ಟಿಗೆ ಹಾಗೂ ಫೌಂಡೇಶನ್ ಏನು ಕಚ್ಚಾ ಸಾಮಗ್ರಿಗಳಿದೆ, ಕಲ್ಲು ಅದೆಲ್ಲನೂ ತೆಗೆದು ಒಂದು ಗುಂಡಿ ತೆಗೆದು ಆ ಗುಂಡಿ ಒಳಗೆ ಅದೆಲ್ಲನೂ ಮುಚ್ಚಿ ಅಲ್ಲಿ ಫೌಂಡೇಶನ್ ಮಾಡಕ್ ಅಸಾಧ್ಯವಾದಂತ ನಿರ್ಮಾಣ ಮಾಡಿರ್ತಾರೆ. ಫೌಂಡೇಶನ್ ಎಲ್ಲ ಬಗ್ದಾಕಿರ್ತಾರೆ. ಆದ್ರಿಂದ ಇದು ಏನು ನಮ್ದು ಮೂಲತಃ ನಮ್ ಜಮೀನು ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲಿ ಜಮೀನು ದಾಖಲೆ ಸರ್ಕಾರದಿಂದ ತಹಶೀಲ್ದಾರ್ ಕೋರ್ಟ್ ಇಂದ ಆರ್ಡರ್ ಆಗುತ್ತೆ. ಸರ್ವೆ ನಂಬರ್ 38, 27, 30 ಇನಾಮ್ ಲ್ಯಾಂಡ್ ಜಮೀನು ಅಂತ. ಅದೇ ರೈತ ಸಂಘದಲ್ಲಿ ಆಕ್ಟಿವ್ ಪರ್ಸನ್, ಅವನ ರೈತ ಸಂಘದ ನನಗೆಲ್ಲ ಬೆಂಬಲ ಇದ್ದಾರೆ ಅಂತ ಹೇಳಿ ಆ ಶಾರದಾಂಬ ಎಂಬುವರ ಮನೆನ ಹೋಗಿ ಮುಂಡಿಸ್ತಾನೆ. ಯಾರು ಇಲ್ದಿರಂತ ಟೈಮ್ 12 ಗಂಟೆ, ಊರಲ್ಲಿ ಯಾರು ಇರಲ್ಲ. ಅವತ್ತಿನ ದಿವಸ ಹೋಗಿ ಅದನ್ನ ಕಂದಾಯ ಕಟ್ಟೆ ಆದ್ಮೇಲೆ RTC ಬರುತ್ತೆ. RTC ಬಂದಾದ್ಮೇಲೆ VA ಒಂದು RI ಒಂದು ರಿಪೋರ್ಟ್ ಮಾಡ್ತಾರೆ. ನೀವು ಇಷ್ಟು ದಿನದೊಳಗೆ ನಮಗೆ ಮಾಹಿತಿ ತಂದ್ಕೊಡಿ, ನಿಮಗೆ ನಾವು ಭೂ ಮಂಜೂರಾತಿ ಖಾತೆ ಮಾಡ್ತೀವಿ ಅಂತ ಹೇಳಿ. ಅವರು ಸ್ವಲ್ಪ ಅನಕ್ಷರಸ್ಥರಾದ ಕಾರಣ ಏನು ತಗೋಗಿರಲ್ಲ. ಆ ಹಿಂದೆಯಿಂದ ಈ ಮೋಹನ್ ನಾಯ್ಕ ಎಂಬುವರು ಏನ್ ಮಾಡ್ತಾರೆ ಅಂದ್ರೆ, ಒಂದು ತುಂಬಾ ಅಲ್ಲಿ ಒಂದು ಸೈಟ್ಗೆ ಅಂತ ಅಲ್ಲ 3-4 ಎಕರೆ ಗ್ರಾಮದಲ್ಲಿ ಒತ್ತುವರಿ ಮಾಡಿದ್ದಾರೆ ಜಾಗನ. ಆ ಜಾಗ ಎಲ್ಲಿ ನಾನು ಬಿಟ್ಕೊಡ್ಬೇಕಾಗುತ್ತಾ ಅಂತೇಳಿ ಅನಾವಶ್ಯಕ ದಾಖಲೆ ಸೃಷ್ಟಿ ಮಾಡಿಕೊಂಡು ಯಾವುದೇ ದಾಖಲಾತಿ ಇದ್ರೆ ತಂದು ಹಾಜರುಪಡಿಸ್ತೀವಿ ತಹಶೀಲ್ದಾರ್ ಮುಂದೆ. ಇದು ತಹಶೀಲ್ದಾರ್ ರೆವಿನ್ಯೂ ಸಂಬಂಧಪಟ್ಟ ತಹಶೀಲ್ದಾರಿಗೆ ಬರುತ್ತೆ. ಆಲ್ರೆಡಿ ನಾವು ತಹಶೀಲ್ದಾರಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ, ಇದು ಇನಾಮ್ ಲ್ಯಾಂಡ್ ಜಮೀನು, ಇದ್ರಲ್ಲಿ ಯಾವುದೇ ರೀತಿ ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಬಾರದು ಅಂತೇಳಿ. ಅದಕ್ಕೆ ತಹಶೀಲ್ದಾರ್ ನಾನು ಭೂ ಮಂಜೂರಾತಿ ಮಾಡಕ್ ಬರೋದಿಲ್ಲ, ಇದನ್ನ ಇನಾಮ್ ಲ್ಯಾಂಡ್ ಅದೇನು ಗ್ರಾಂಟ್ ನಾವು ಇದಕ್ಕೆ ಟೆಕ್ನೆ ಮಾಡಕ್ ಬರಲ್ಲ ಅಂತ ಹೇಳಿದರೆ, ಆದ್ರಿಂದ ಶಾರದಾಂಬ ಎಂಬುವರಿಗೆ ಸೂಕ್ತ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು.